ಈ ಜೀವ ಬೆದರಿಕೆ ಹಾಕುವಂತವರು ಒಂದು ಸಾರಿ ಪ್ರಧಾನಿ ಮೋದಿ ಅವರಿಗೆ ಯಾವ ರೀತಿಯ ಭದ್ರತೆ ಇರುತ್ತೆ ಅನ್ನೋದನ್ನ 1000 ಸಾರಿ ಯೋಚನೆ ಮಾಡೋದು ಬಿಡಿ. ಯಾರೋ ಒಬ್ರು ಬಂದು ಜೀವ ಬೆದರಿಕೆ ಹಾಕ್ಬಿಟ್ರೆ ಪ್ರಧಾನ ಮಂತ್ರಿಗೆ ಅವ್ರು ಜೀವ ಬೆದರಿಕೆ ಹಾಕೋದು ಏನ್ ಸಾಮಾನ್ಯನ? ಏನ್ ಅಷ್ಟೊಂದು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾತಾಡಿದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ನೀವು ನಿಮ್ಮ ವಿರೋಧ ಪಕ್ಷದ ನಾಯಕನಿಗೂ ಅಥವಾ ನಿಮ್ಮ ಏರಿಯಾದ ಯಾವನೋ ಒಬ್ಬ ದೊಣ್ಣೆ ನಾಯಕನಿಗೂ ಬೆದರಿಕೆ ಹಾಕ್ತಾ ಇಲ್ಲ, ನಮ್ಮ ದೇಶದ ಪ್ರಧಾನಿಗೆ ಜೀವ ಬೆದರಿಕೆ ಹಾಕ್ತೀರಾ ನೀವು? ಭದ್ರತೆ ಹೇಗಿರುತ್ತೆ ಅಂತ ಹೇಳ್ತೀವಿ ನೋಡಿ. ಇದು ಬಾಂಗ್ಲಾದೇಶ್, ಪಾಕಿಸ್ತಾನ್ ಖಂಡಿತ ಅಲ್ಲ, ಭಾರತ. ಇದು ಜನರ ಮತದಿಂದ ಗೆದ್ದವನೇ ಭಾರತದ ಅಧಿಪತಿ. ಭಾರತದ ಸರ್ಕಾರವನ್ನ ಗೌರವಿಸುತ್ತೆ ನಮ್ಮ ಸೇನೆ. ಪಾಕಿಸ್ತಾನ್, ಬಾಂಗ್ಲಾದೇಶ್ ಸೇನೆಗಳಿಗೆ ನಿಯತ್ತಿಲ್ಲ. ಅಲ್ಲಿ ಅಧ್ಯಕ್ಷ ಬೇಡ ಅಂತಾದ್ರೆ, ಅಲ್ಲಿ ನಮ್ಮನ್ನ ಆಳ್ತಾ ಇರೋರು ಬೇಡ ಅಂತಾದ್ರೆ ರಾತ್ರಿ ಆ ಆಳ್ತಾ ಇರೋನ್ನ ಬಾಂಬ್ ಬ್ಲಾಸ್ಟ್ ಮಾಡಿ ಉಡಾಯಿಸ್ಬಿಡ್ತಾರೆ, ಇಲ್ಲ ಸರ್ಕಾರನೇ ಬೀಳಿಸ್ಬಿಡ್ತಾರೆ. ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಕುರ್ಚಿ ಮೇಲೆ ಆಸೆ, ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಕಾಸಿನ ಮೇಲೆ ಆಸೆ. ಆದರೆ ಭಾರತದ ಸೇನೆಗೆ ದೇಶದ ಮೇಲೆ ಗೌರವ. ನೇಷನ್ ಫಸ್ಟ್ ಅನ್ನುವಂಥವ್ರು ನಾವು. ಇಂಥ ಸಂದರ್ಭದಲ್ಲಿ ಪ್ರಧಾನಿಯ ಒಂದು ಕೇಶ ಮುಟ್ಟೋದಕ್ಕೂ ಕೂಡ ಸೇನೆಗೆ ಆಗಲ್ಲ, ಕೂದಲು ಮುಟ್ಟೋದಕ್ಕಾಗಲ್ಲ. ಪ್ರಧಾನಿ ಮನೆಗೆ ನುಗ್ಗುವಂತ ಕನಸನ್ನಂತೂ ಕಾಣಲೇಬೇಡಿ. ಏನ್ ತಮಾಷೆನ? ಪ್ರಧಾನಿ ಮನೆಗೆ ಗೇಟ್ ದಾಟೋದಕ್ಕೂ ಕೂಡ ಆಗೋದಿಲ್ಲ. ಗೇಟ್ ದಾಟೋದಿರ್ಲಿ, ದೂರನ ನಿಂತು ಒಂದು 5 ಸೆಕೆಂಡ್ ನೀವು ಗೇಟ್ ನೋಡ್ಬಿಡಿ, ಏನಕ್ಕಪ್ಪ ಇಲ್ಲಿ ಇಷ್ಟೊತ್ತು ನಿಂತಿದೀಯಾ ಅಂತ ಅನುಮಾನದ ರೀತಿಯಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅಷ್ಟಕ್ಕೂ ಮೋದಿ ಅವರ ಭದ್ರತೆ ಹೇಗಿರುತ್ತೆ ಅಂತ ಹೇಳ್ತೀವಿ ನೋಡಿ. ಹಂತ ಹಂತವಾಗಿ ಮೋದಿ ಅವರಿಗೆ ಯಾವ ರೀತಿ ಭದ್ರತೆ ಇರುತ್ತೆ. SPGಯ 24 ಕಮಾಂಡೋ ಮೋದಿ ಸುತ್ತ ಇರ್ತಾರೆ. SPGಯ 24 ಕಮಾಂಡೋಗಳು ಮೇಡ್ ಇನ್ ಬೆಲ್ಜಿಯಂ ಹ್ಯಾಂಡ್ ಗನ್ ಅವರ ಕೈಯಲ್ಲಿರುತ್ತೆ. FN 2000 ಅಸಾಲ್ಟ್ ರೈಫಲ್ ಕೂಡ ಇರುತ್ತೆ ಅವರ ಹತ್ರ. ವೆರಿ ಪವರ್ಫುಲ್ ವೆಪನ್ಸ್. FN P90 ಸಬ್ ಮಷಿನ್ ಗನ್ ಕೂಡ ನೀಡಿರ್ತಾರೆ ಇವ್ರ ಕೈಯಲ್ಲಿ. ಧಾಡ ಅಂತ ಹೊಡಿತಾ ಹೋದ್ರೆ ನಾನು ಎಲ್ಲಿ ಬಂದೆ ಅಂತ ಗೊತ್ತೂ ಆಗಲ್ಲ, ನಿಮ್ಮ ಪ್ರಾಣ ಪಕ್ಷಿ ಹಾರೋಗಿರುತ್ತೆ. ಹತ್ರ ಬಂದ್ರೆ ಡುಮ್ ಅನ್ನಿಸ್ಬಿಡ್ತಾರೆ ಕಮಾಂಡೋಗಳು. ಇನ್ನು ಎರಡನೇ ಹಂತ ಯಾವ ರೀತಿ ಇರುತ್ತೆ? ಮೋದಿ ಭದ್ರತೆಗೆ ಅಂತಾನೆ ವಿಶೇಷ ಕಮಾಂಡೋ ಇರ್ತಾರೆ. ಎರಡನೇ ಹಂತದಲ್ಲಿ ಸ್ಪೆಷಲ್ ಕಮಾಂಡೋಗಳು ಇರ್ತಾರೆ. ಗರುಡ ಕಮಾಂಡೋ ಫೋರ್ಸ್ನ 1000 ಯೋಧರು ಇರ್ತಾರೆ. 3000 ಪ್ಯಾರಾಮಿಲಿಟರಿ ಫೋರ್ಸ್ ಅವರ ಹತ್ರ ಇರುತ್ತೆ. ಇದು ಎರಡನೇ ಹಂತ. ಇನ್ನು ಮೂರನೇ ಹಂತ ಯಾವ ರೀತಿ ಇರುತ್ತೆ? ಪ್ರಧಾನಿ ಭದ್ರತೆಗೆ ಅಂತಾನೆ ಪ್ಯಾರಾಮಿಲಿಟರಿ ಫೋರ್ಸ್ ಇರುತ್ತೆ. ಪ್ಯಾರಾಮಿಲಿಟರಿಯ 3000 ಕಮಾಂಡೋ ಭದ್ರತೆಗೆ ಅಂತ ಇರುತ್ತೆ. ಇವ್ರ ಬಳಿ ಕಾರ್ನರ್ ಶಾರ್ಟ್ ಗನ್ ಇರುತ್ತೆ. ಸ್ನೈಪರ್ಗಳು ಕೂಡ ಈ ಹಂತದಲ್ಲಿ ಇರುತ್ತೆ, ಅವರು ಕೂಡ ಇರ್ತಾರೆ. ಬ್ಯಾಲಿಸ್ಟಿಕ್ ಬ್ರೀಫ್ ಕೇಸ್ ಕೂಡ ಅವ್ರು ಹೊಂದಿರ್ತಾರೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಸೂಕ್ಷ್ಮವಾಗಿ. ಪ್ರಧಾನಿ ಮೋದಿ ಅವರು ಯಾವ್ದಾದ್ರು ರ್ಯಾಲಿಯಲ್ಲಿ ಹೋಗ್ತಾ ಇರುವಾಗ ಅಥವಾ ಬೈ ವಾಕ್ ಅವರು ಜನರನ್ನ ಅಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಸುತ್ತಮುತ್ತ ಅವ್ರ ಕೈಯಲ್ಲಿ ಅಂಗರಕ್ಷಕರು ಏನಿರ್ತಾರೆ, ಅವ್ರ ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಇರುತ್ತೆ, ಕೈಯಲ್ಲಿ ಹ್ಯಾಂಡ್ ಗನ್ಸ್ ಇರುತ್ತೆ. ಯಾವಾಗಲೂ ಕನ್ನಡಕ ಹಾಕೊಂಡು ನೋಡ್ತಿರ್ತಾರೆ. ಅವ್ರು ಯಾರನ್ನು ನೋಡ್ತಿರ್ತಾರೆ ಅಂತ ಗೊತ್ತೇ ಆಗಲ್ಲ. ಒಂದು ಹೂವು ಬರಲಿ ಅದನ್ನು ಸ್ಟಾಪ್ ಮಾಡುವಂತ ಕೆಲಸ ಅವರಿಂದ ಆಗುತ್ತೆ. ಅಷ್ಟೊಂದು ಪಿನ್ ಟು ಪಿನ್ ಅಲರ್ಟ್ ಆಗಿರ್ತಾರೆ. ಒಂದು ಕ್ಷಣನೂ ಕೂಡ ಆ ಕಡೆ ಈ ಕಡೆ ಸಾಗಲ್ಲ ಅವ್ರ ದೃಷ್ಟಿ, ಅಷ್ಟೊಂದು ಅಲರ್ಟ್ ಆಗಿರ್ತಾರೆ. ಇನ್ನು ಯಾವನೋ ಬಂದು ಜೀವ ಬೆದರಿಕೆ ಹಾಕೋದಂತ ಇಷ್ಟಕ್ಕೆ ಮುಗಿಲಿಲ್ಲ. 4ನೇ ಹಂತ, ಸ್ಥಳೀಯ ಮಟ್ಟದ ಪೊಲೀಸರು ಕೂಡ ಇರ್ತಾರೆ ಈ ಎಲ್ಲ ಫೋರ್ಸ್ಗಳ ಜೊತೆಗೆ. ಈ ಪೊಲೀಸರು ಜನರನ್ನ ನಿಯಂತ್ರಣ ಮಾಡ್ತಾ ಇರ್ತಾರೆ. ಅನುಮಾನ ಬಂದ್ರೆ ಅಲರ್ಟ್ ಆಗ್ಬಿಡ್ತಾರೆ. ನೀವು ಗಮನಿಸಿದಿರಿ, ಎಷ್ಟೋ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಪುಷ್ಪವೃಷ್ಟಿ ಮಾಡುವ ಸಂದರ್ಭದಲ್ಲಿ ಕೈ ತಪ್ಪಿ ಮೊಬೈಲ್ ಹೋಗ್ಬಿಟ್ಟಿರುತ್ತೆ ಪ್ರಧಾನಿ ಮೋದಿ ಅವರ ಹತ್ರ. ಅವಾಗ ಹಿಂದೆ ಇರುವಂತಹ ಅಂಗರಕ್ಷಕರು ಎಷ್ಟು ಅಲರ್ಟ್ ಆಗಿರ್ತಾರೆ ನೋಡಿದ್ದೀರಾ ನೀವು? ಈ ರೀತಿಯ ಭದ್ರತೆ ಅವ್ರಿಗಿರುವಾಗ ಯಾವನೋ ಒಬ್ಬ ದೊಣ್ಣೆ ನಾಯಕ ಬಂದು ಅವರಿಗೆ ಜೀವ ಬೆದರಿಕೆ ಹಾಕೋದಂತಂದ್ರೆ ಏನು? ನಿಮ್ಮ ಮನೆಯಲ್ಲಿ ನೀವೇ ಸಾಕಿರುವಂತ ನಾಯಿ ಬೆಕ್ಕುಗಳು ನಿಮ್ಮ ಮಾತನ್ನ ಕೇಳಲ್ಲ, ಗುರ್ರನ್ನತ್ತೆ. ಇನ್ನು ನೀನ್ ಬಂದು ಪ್ರಧಾನಿಗೆ ಬಂದು ಬೆದರಿಕೆ ಹಾಕೋದಂದ್ರೆ ಏನ್ ತಮಾಷೆನ? ಒಂದು 5 ಸೆಕೆಂಡ್ ಪ್ರಧಾನಿ ನಿವಾಸದ ಮುಂದೆ ನಿಂತು ನೋಡ್ರಿ, ಆವಾಗ ಗೊತ್ತಾಗುತ್ತೆ ಏನಂತ. ಇನ್ನು ನೆಕ್ಸ್ಟ್, ಈ ಜೀವ ಬೆದರಿಕೆ ಹಾಕುವಂತವ್ರು ಒಂದು ಸಾರಿ ಪ್ರಧಾನಿ ಮೋದಿ ಅವರಿಗೆ ಯಾವ ರೀತಿಯ ಭದ್ರತೆ ಇರುತ್ತೆ ಅನ್ನೋದನ್ನ
1000 ಸಾರಿ ಯೋಚನೆ ಮಾಡೋದು ಬಿಡಿ. ಯಾರೋ ಒಬ್ರು ಬಂದು ಜೀವ ಬೆದರಿಕೆ ಹಾಕ್ಬಿಟ್ರೆ ಪ್ರಧಾನ ಮಂತ್ರಿಗೆ ಅವ್ರ ಜೀವ ಬೆದರಿಕೆ ಹಾಕೋದು ಏನ್ ಸಾಮಾನ್ಯನಾ? ಏನ್ ಅಷ್ಟೊಂದು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾತಾಡಿದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ನೀವು ನಿಮ್ಮ ವಿರೋಧ ಪಕ್ಷದ ನಾಯಕನಿಗೂ ಅಥವಾ ನಿಮ್ಮ ಏರಿಯಾದ ಯಾವನೋ ಒಬ್ಬ ದೊಣ್ಣೆ ನಾಯಕನಿಗೂ ಬೆದರಿಕೆ ಹಾಕ್ತಾ ಇಲ್ಲ, ನಮ್ಮ ದೇಶದ ಪ್ರಧಾನಿಗೆ ಜೀವ ಬೆದರಿಕೆ ಹಾಕ್ತೀರಾ ನೀವು? ಭದ್ರತೆ ಹೇಗಿರುತ್ತೆ ಅಂತ ಹೇಳ್ತೀವಿ ನೋಡಿ. ಇದು ಬಾಂಗ್ಲಾದೇಶ್, ಪಾಕಿಸ್ತಾನ್ ಖಂಡಿತ ಅಲ್ಲ, ಭಾರತ. ಇದು ಜನರ ಮತದಿಂದ ಗೆದ್ದವನೇ ಭಾರತದ ಅಧಿಪತಿ. ಭಾರತದ ಸರ್ಕಾರವನ್ನ ಗೌರವಿಸುತ್ತೆ ನಮ್ಮ ಸೇನೆ. ಪಾಕಿಸ್ತಾನ್, ಬಾಂಗ್ಲಾದೇಶ್ ಸೇನೆಗಳಿಗೆ ನಿಯತ್ತಿಲ್ಲ. ಅಲ್ಲಿ ಅಧ್ಯಕ್ಷ ಬೇಡ ಅಂತಾದ್ರೆ, ಅಲ್ಲಿ ನಮ್ಮನ್ನ ಆಳ್ತಾ ಇರೋರು ಬೇಡ ಅಂತಾದ್ರೆ ರಾತ್ರಿ ಆ ಆಳ್ತಾ ಇರೋನ್ನ ಬಾಂಬ್ ಬ್ಲಾಸ್ಟ್ ಮಾಡಿ ಉಡಾಯಿಸ್ಬಿಡ್ತಾರೆ, ಇಲ್ಲ ಸರ್ಕಾರನೇ ಬೀಳಿಸ್ಬಿಡ್ತಾರೆ. ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಕುರ್ಚಿ ಮೇಲೆ ಆಸೆ, ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಕಾಸಿನ ಮೇಲೆ ಆಸೆ. ಆದರೆ ಭಾರತದ ಸೇನೆಗೆ ದೇಶದ ಮೇಲೆ ಗೌರವ. ನೇಷನ್ ಫಸ್ಟ್ ಅನ್ನುವಂಥವ್ರು ನಾವು. ಇಂಥ ಸಂದರ್ಭದಲ್ಲಿ ಪ್ರಧಾನಿಯ ಒಂದು ಕೇಶ ಮುಟ್ಟೋದಕ್ಕೂ ಕೂಡ ಸೇನೆಗೆ ಆಗಲ್ಲ, ಕೂದಲು ಮುಟ್ಟೋದಕ್ಕಾಗಲ್ಲ. ಪ್ರಧಾನಿ ಮನೆಗೆ ನುಗ್ಗುವಂತ ಕನಸನ್ನಂತೂ ಕಾಣ್ಲೇಬೇಡಿ. ಏನ್ ತಮಾಷೆನಾ? ಪ್ರಧಾನಿ ಮನೆಗೆ ಗೇಟ್ ದಾಟೋದಕ್ಕೂ ಕೂಡ ಆಗೋದಿಲ್ಲ. ಗೇಟ್ ದಾಟೋದಿರ್ಲಿ, ದೂರನ ನಿಂತು ಒಂದು 5 ಸೆಕೆಂಡ್ ನೀವು ಗೇಟ್ ನೋಡ್ಬಿಡಿ, ಏನಕ್ಕಪ್ಪ ಇಲ್ಲಿ ಇಷ್ಟೊತ್ತು ನಿಂತಿದೀಯಾ ಅಂತ ಅನುಮಾನದ ರೀತಿಯಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಅಷ್ಟಕ್ಕೂ ಮೋದಿ ಅವರ ಭದ್ರತೆ ಹೇಗಿರುತ್ತೆ ಅಂತ ಹೇಳ್ತೀವಿ ನೋಡಿ. ಹಂತ ಹಂತವಾಗಿ ಮೋದಿ ಅವರಿಗೆ ಯಾವ ರೀತಿ ಭದ್ರತೆ ಇರುತ್ತೆ. SPGಯ 24 ಕಮಾಂಡೋ ಮೋದಿ ಸುತ್ತ ಇರ್ತಾರೆ. SPGಯ 24 ಕಮಾಂಡೋಗಳು ಮೇಡ್ ಇನ್ ಬೆಲ್ಜಿಯಂ ಹ್ಯಾಂಡ್ ಗನ್ ಅವರ ಕೈಯಲ್ಲಿರುತ್ತೆ. FN 2000 ಅಸಾಲ್ಟ್ ರೈಫಲ್ ಕೂಡ ಇರುತ್ತೆ ಅವರ ಹತ್ರ. ವೆರಿ ಪವರ್ಫುಲ್ ವೆಪನ್ಸ್. FN P90 ಸಬ್ ಮಷಿನ್ ಗನ್ ಕೂಡ ನೀಡಿರ್ತಾರೆ ಇವ್ರ ಕೈಯಲ್ಲಿ. ಧಾಡ ಅಂತ ಹೊಡಿತಾ ಹೋದ್ರೆ ನಾನು ಎಲ್ಲಿ ಬಂದೆ ಅಂತ ಗೊತ್ತೂ ಆಗಲ್ಲ, ನಿಮ್ಮ ಪ್ರಾಣ ಪಕ್ಷಿ ಹಾರೋಗಿರುತ್ತೆ. ಹತ್ರ ಬಂದ್ರೆ ಡುಮ್ ಅನ್ನಿಸ್ಬಿಡ್ತಾರೆ ಕಮಾಂಡೋಗಳು. ಇನ್ನು ಎರಡನೇ ಹಂತ ಯಾವ ರೀತಿ ಇರುತ್ತೆ? ಮೋದಿ ಭದ್ರತೆಗೆ ಅಂತಾನೆ ವಿಶೇಷ ಕಮಾಂಡೋ ಇರ್ತಾರೆ. ಎರಡನೇ ಹಂತದಲ್ಲಿ ಸ್ಪೆಷಲ್ ಕಮಾಂಡೋಗಳು ಇರ್ತಾರೆ. ಗರುಡ ಕಮಾಂಡೋ ಫೋರ್ಸ್ನ 1000 ಯೋಧರು ಇರ್ತಾರೆ. 3000 ಪ್ಯಾರಾಮಿಲಿಟರಿ ಫೋರ್ಸ್ ಅವರ ಹತ್ರ ಇರುತ್ತೆ. ಇದು ಎರಡನೇ ಹಂತ. ಇನ್ನು ಮೂರನೇ ಹಂತ ಯಾವ ರೀತಿ ಇರುತ್ತೆ? ಪ್ರಧಾನಿ ಭದ್ರತೆಗೆ ಅಂತಾನೆ ಪ್ಯಾರಾಮಿಲಿಟರಿ ಫೋರ್ಸ್ ಇರುತ್ತೆ. ಪ್ಯಾರಾಮಿಲಿಟರಿಯ 3000 ಕಮಾಂಡೋ ಭದ್ರತೆಗೆ ಅಂತ ಇರುತ್ತೆ. ಇವ್ರ ಬಳಿ ಕಾರ್ನರ್ ಶಾರ್ಟ್ ಗನ್ ಇರುತ್ತೆ. ಸ್ನೈಪರ್ಗಳು ಕೂಡ ಈ ಹಂತದಲ್ಲಿ ಇರುತ್ತೆ, ಅವರು ಕೂಡ ಇರ್ತಾರೆ. ಬ್ಯಾಲಿಸ್ಟಿಕ್ ಬ್ರೀಫ್ ಕೇಸ್ ಕೂಡ ಅವ್ರು ಹೊಂದಿರ್ತಾರೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಸೂಕ್ಷ್ಮವಾಗಿ. ಪ್ರಧಾನಿ ಮೋದಿ ಅವರು ಯಾವ್ದಾದ್ರು ರ್ಯಾಲಿಯಲ್ಲಿ ಹೋಗ್ತಾ ಇರುವಾಗ ಅಥವಾ ಬೈ ವಾಕ್ ಅವರು ಜನರನ್ನ ಅಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇರುವಾಗ ಸುತ್ತಮುತ್ತ ಅವ್ರ ಕೈಯಲ್ಲಿ ಅಂಗರಕ್ಷಕರೇನಿರ್ತಾರೆ, ಅವ್ರ ಕೈಯಲ್ಲಿ ಒಂದು ಬ್ರೀಫ್ ಕೇಸ್ ಇರುತ್ತೆ, ಕೈಯಲ್ಲಿ ಹ್ಯಾಂಡ್ ಗನ್ಸ್ ಇರುತ್ತೆ. ಯಾವಾಗಲೂ ಕನ್ನಡಕ ಹಾಕೊಂಡು ನೋಡ್ತಿರ್ತಾರೆ. ಅವ್ರು ಯಾರನ್ನು ನೋಡ್ತಿರ್ತಾರೆ ಅಂತ ಗೊತ್ತೇ ಆಗಲ್ಲ. ಒಂದು ಹೂವು ಬರಲಿ ಅದನ್ನು ಸ್ಟಾಪ್ ಮಾಡುವಂತ ಕೆಲಸ ಅವರಿಂದ ಆಗುತ್ತೆ. ಅಷ್ಟೊಂದು ಪಿನ್ ಟು ಪಿನ್ ಅಲರ್ಟ್ ಆಗಿರ್ತಾರೆ. ಒಂದು ಕ್ಷಣನೂ ಕೂಡ ಆ ಕಡೆ ಈ ಕಡೆ ಸಾಗಲ್ಲ ಅವ್ರ ದೃಷ್ಟಿ, ಅಷ್ಟೊಂದು ಅಲರ್ಟ್ ಆಗಿರ್ತಾರೆ. ಇನ್ನು ಯಾವನೋ ಬಂದು ಜೀವ ಬೆದರಿಕೆ ಹಾಕೋದಂತ ಇಷ್ಟಕ್ಕೆ ಮುಗಿಲಿಲ್ಲ. 4ನೇ ಹಂತ, ಸ್ಥಳೀಯ ಮಟ್ಟದ ಪೊಲೀಸರು ಕೂಡ ಇರ್ತಾರೆ ಈ ಎಲ್ಲ ಫೋರ್ಸ್ಗಳ ಜೊತೆಗೆ. ಈ ಪೊಲೀಸರು ಜನರನ್ನ ನಿಯಂತ್ರಣ ಮಾಡ್ತಾ ಇರ್ತಾರೆ. ಅನುಮಾನ ಬಂದ್ರೆ ಅಲರ್ಟ್ ಆಗ್ಬಿಡ್ತಾರೆ. ನೀವು ಗಮನಿಸಿದಿರಿ, ಎಷ್ಟೋ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಪುಷ್ಪವೃಷ್ಟಿ ಮಾಡುವ ಸಂದರ್ಭದಲ್ಲಿ ಕೈ ತಪ್ಪಿ ಮೊಬೈಲ್ ಹೋಗ್ಬಿಟ್ಟಿರುತ್ತೆ ಪ್ರಧಾನಿ ಮೋದಿ ಅವರ ಹತ್ರ. ಅವಾಗ ಹಿಂದೆ ಇರುವಂತಹ ಅಂಗರಕ್ಷಕರು ಎಷ್ಟು ಅಲರ್ಟ್ ಆಗಿರ್ತಾರೆ ನೋಡಿದ್ದೀರಾ ನೀವು? ಈ ರೀತಿಯ ಭದ್ರತೆ ಅವ್ರಿಗಿರುವಾಗ ಯಾವನೋ ಒಬ್ಬ ದೊಣ್ಣೆ ನಾಯಕ ಬಂದು ಅವರಿಗೆ ಜೀವ ಬೆದರಿಕೆ ಹಾಕೋದಂತಂದ್ರೆ ಏನು? ನಿಮ್ಮ ಮನೆಯಲ್ಲಿ ನೀವೇ ಸಾಕಿರುವಂತ ನಾಯಿ ಬೆಕ್ಕುಗಳು ನಿಮ್ಮ ಮಾತನ್ನ ಕೇಳಲ್ಲ, ಗುರ್ರನ್ನತ್ತೆ. ಇನ್ನು ನೀನ್ ಬಂದು ಪ್ರಧಾನಿಗೆ ಬಂದು ಬೆದರಿಕೆ ಹಾಕೋದಂದ್ರೆ ಏನ್ ತಮಾಷೆನ? ಒಂದು 5 ಸೆಕೆಂಡ್ ಪ್ರಧಾನಿ ನಿವಾಸದ ಮುಂದೆ ನಿಂತು ನೋಡ್ರಿ, ಆವಾಗ ಗೊತ್ತಾಗುತ್ತೆ ಏನಂತ. ಇನ್ನು ನೆಕ್ಸ್ಟ್